ಹಾಯ್ ಎಲ್ಲ ಹೆಂಗಿದ್ರಿ? ನಾನು ಮಸ್ತ್ ಗಮ್ಮತ್ತಾಗಿದ್ದೆ ಆಯಿತಾ. ಆಫ್ಟರ್ ಎ ಲಾಂಗ್ ಟೈಮ್ ನಾನು ನಂದು ಎರಡನೇ ಮನೆಗೆ ಹೋಗ್ತಿದ್ದೆ. ಎರಡನೇ ಮನೆ ಅಂದ ತಕ್ಷಣ ನವೋದಯದವರಿಗೆ ಎಲ್ಲರಿಗೂ ಗೊತ್ತಾಗಿರುತ್ತೆ ಯಾವುದಂತ. ಹೌದು, ನಾನು ನವೋದಯಕ್ಕೆ ಹೋಗ್ತಿದ್ದೆ. ಅಲ್ಯೂಮಿನಿಯಂ ಇಟ್ಟಿದ್ದಿತ್ತು. ನಾನು ಮನೆಗಿದ್ರೆ ನಾರ್ಮಲಿ ಏಳೋದೇ 9:30 10 ಗಂಟೆ ಆಯಿತು. ಆದರೆ ನವೋದಯಕ್ಕೆ ಹೋಯ್ಕೆ ಅಂದ್ಕೊಂಡು ಬೆಳಿಗ್ಗೆ ಬೇಗ 6 ಗಂಟೆಗೆ ಎದ್ದು ರೆಡಿಯಾಗಿ ಹಬ್ಬಕ್ಕೆ ಎದ್ದಿದ್ದೆ. ಅಮ್ಮಂಗೆ ಫುಲ್ ಶಾಕ್. ಹೆಣ್ಣೆಂತ ಮೊದಲೆಲ್ಲ ಹಬ್ಬಕ್ಕೆ ಮರ್ತಿದ್ದೆ ಹೆಣ್ಣು ನವೋದಯಕ್ಕೆ, ಈಗ ಕಂಡ್ರೆ ಇಷ್ಟು ಬೆಳಗ್ಗೆ ಎದ್ದಿದ್ದಾಳು. ಆ ದಿನಗಳೇ ಚಂದ. ನನಗೆ ಬಸ್ಸಾಗ ಹೋಪತ್ತಿಗೆ ವಿಡಿಯೋ ಮಾಡೋಕ್ಕಂತ ಅಂದ್ಕೊಂಡಿದ್ದೆ, ಬಟ್ ನಂಗೆ ಗೊತ್ತಿಲ್ಲ. ನನಗೆ ಫುಲ್ ಎಲ್ಲ ಹಳೆದೆಲ್ಲ ನೆನೆಸ್ಕೊಂತ ಹೋದೆ. ಆ ಬೆಳಗ್ಗೆ ಹೋಗ್ತಿದ್ದು ಅಸೆಂಬ್ಲಿ ಮಸ್ತೆಲ್ಲ ನೆನಪಾಯಿತು. ಆ ಕ್ಲಾಸಲ್ಲಿ ಕೂಕೊಂಡು ಕ್ಲಾಸ್ ಕೇಂಬುದು, ಮಳೆ ಬರ್ತಿಪ್ಪದು ಹೊರಬದಿಗೆ, ಫುಲ್ ಕ್ಲಾಸ್ ಪೂರ ಕತ್ಲೆ ಆಗಿಪ್ಪುದು, ಕಂಪ್ಯೂಟರ್ ಲ್ಯಾಬಿಗೆ ಓಡೋದು, ಆ ಶೂ ವಾಸನೆ ಬೇರೆ ಗಬ್ಬನಾತ ಬತ್ತಿತ್ತು. ಕೆಮಿಸ್ಟ್ರಿ ಲ್ಯಾಬ್ ಯಪ್ಪ 8 7 ಕೂತರಿಗೆ ಗೊತ್ತಿರತ್ತೆ ಆ ಕೆಮಿಸ್ಟ್ರಿ ಲ್ಯಾಬಿಗೆ ಪ್ರಭಾವ ಎಂತ ಅಂದ್ಕೊಂಡು. ಫಿಸಿಕ್ಸ್ ಲ್ಯಾಬ್ ಯಪ್ಪ ನಾನೊಂದು ಬ್ಯಾಟ್ರಿ ಬೇರೆ ಡಮರ್ ಮಾಡಿದೆ. ಇನ್ನು ಮೆಸ್ಸಿ ಬದಿ ಹೊರೆ ಆ ಚಪಾತಿ ಮಾಡೋದು, ಒಂದೊಂದು ದಿನ ಒಂದೊಂದು ಹೌಸ್ ಡ್ಯೂಟಿ ಅಂದ್ಕೊಂಡು ಯಪ್ಪ ಗಮ್ಮತ್ತು. ಆ ಚಪಾತಿ ಮಾಡೋದು, ಎಕ್ಸ್ಟ್ರಾ ಚಪಾತಿ ಮಾಡಿದವರಿಗೆ ಒಂದೊಂದು ಚಪಾತಿ ಫ್ರೀ ಕೊಡ್ತಿದ್ದೀರ ಅನ್ನ, ಅದ್ರ ಸಣ್ಣ ಪಿಕ್ಕಲ್ ಹೈಕ ತಿಂಬು ಮಜಾನೇ ಬೇರೆ. ಇನ್ನು ಸಂಡೇ ಬೇರೆ ನಮ್ಮ ಕ್ಲಾಸ್ ಇರ್ತಿತ್ತು. ಅದು ಏನೋ ಟೈಟ್ ಶೆಡ್ಯೂಲ್ಡ್ ಆಗಿದ್ದಿದ್ರು ಅದು ಮಸ್ತ್ ಗಮ್ಮತ್ತಿತ್ತು. ಹೌಸ್ ವೈಸ್ ಕಾಂಪಿಟೇಷನ್ ಅಂತೆ. ಇನ್ನೊಂದು ವಿಷಯ, ನಮಗೆ ಕಲರ್ ಡ್ರೆಸ್ ಅಂದರೆ ಈಗ ಆಗ ಕಲರ್ ಡ್ರೆಸ್ ಹಾಕೋಗೆ ಕಾಯ್ತಿದ್ದಿತ್ತು. ಎಂಥರೂ ದಿನ ಸ್ಪೆಷಲ್ ಡೇ ಬದುತ್ತಾ ಅಂದೇಳಿ ಕಾಯ್ತಿರ್ತಿತ್ತು. ಹೌದು, ಚೌತಿಯೋ ಅಥವಾ ಏನಾದರೂ ಪೂಜೆ ಟೆಂಪಲ್ಲಾಗಿದ್ದರೆ ನಮ್ಗೆ ಸಿಗ್ತಿದ್ದೆ ಆ ದಿನ ಒಂದು ಮಾತ್ರ ಕಲರ್ ಡ್ರೆಸ್ ಹಾಕೋಕೆ. ನಮ್ಗೆ ಮಸ್ತ್ ಗಮ್ಮತ್ತಾಗ್ತಿತ್ತು ಕಲರ್ ಡ್ರೆಸ್ ಅಂದರೆ. ಏನೋ ಒಂದು ಮಸ್ತ್ ಮಿಡ್ಕೋಕೇನು ಬಿಡ್ತಿರ್ಲಿಲ್ಲ, ನಾವು ಮಿಡ್ತಾನೂ ಇರಲಿಲ್ಲ. ಬಟ್ ಆದರೂ ಆ ಡ್ರೆಸ್ ಹಾಕೊಂಡು ಕ್ಲಾಸಿಗೆ ಕೂಗಂಗೆ ಏನೋ ಒಂಥರ ಮಜಾ ಖುಷಿ ಬೇರೆ. ಇನ್ನು ನಮ್ಮ 10th ಬೇರೆ. 10thಲ್ಲೇ ನಮ್ಮದು ಕೊರೋನಾ ಬ್ಯಾಚ್ ಆದ್ದರಿಂದ ಎಕ್ಸಾಮ್ ಕ್ಯಾನ್ಸಲ್ ಆಗಿತ್ತು. ಲಾಸ್ಟ್ ಮೂಮೆಂಟಲ್ಲಿ ಗ್ರೂಪ್ ಫೋಟೋ ತೆಗೋಕಿಲ್ಲ, ನಮ್ಮ ಹೌಸ್ ಮೇಟ್ಸಿದ್ದು ಫೋಟೋ ತೆಕ್ಕೊಂಡಿತ್ತು. ಆಮೇಲೆ 12th ಬದಿ ಬಂದರೆ ನಮಗೆ ಟೀಚರ್ಸ್ ಡೇ ನಾವೇ ಸೆಲೆಬ್ರೇಟ್ ಮಾಡ್ತಿದ್ದಿತ್ತು. ಅದು ಬಿಡಿ ಬೇರೆನೇ ಲೆವೆಲ್. ಟೀಚರ್ಸ್ ಮುಂದೆ ನಾವು ಟೀಚರ್ಸ್ ಹಪ್ಪದಂದ್ರೆ ಸುಮ್ಮನೆನಾ, ಮಸ್ತ್ ಗಮ್ಮತ್ತು ಮಾಡ್ತಿತ್ತು. ಏನೋ ನಮ್ಗೆ ಗೊತ್ತಿದ್ದಷ್ಟು ನಮ್ಮ ಜೂನಿಯರ್ಸಿಗೆ ಹೇಳ್ತಿತ್ತು. ಆ ಡೇ ಮಾತ್ರ ಫುಲ್ ಟೀಚರ್ಸ್ ಥರನೇ ಬಿಲ್ಡಪ್ ಕೊಟ್ಕೊತಿರ್ತಿತ್ತು. ಇನ್ನು ನಮಗೆ ಟ್ರಿಪ್ಪಲ್ಲೇ ಅಂತ ಜಾಸ್ತಿ ಇರ್ತಿರ್ಲಿತ್ತು. ಟ್ರಿಪ್ ಅಂದರೆ ಅದೇ ಎಲ್ಲೋ ಒಂದು ಎಜುಕೇಷನ್ನಿಗಂತ ಏನೋ ಒಂದು ಬತ್ತಿರ್ಕು ನಾವು 2-3 ಸತಿ ಹೊರಗಡೆ ಹೋಗಿದ್ದು. ಅದು ಟ್ರಿಪ್ ಅಂದರೆ ಏನು ಬೇರೆ ಇಲ್ಲಲ್ಲ, ಪಿಲಿಕುಲಕ್ಕೆ ಆಲ್ಬಸ್ ಯಾವುದ್ರ ಇನ್ಸ್ಟಿಟ್ಯೂಟಿಗೆ ಅಲ್ಲಿಗೆಲ್ಲ ಕರ್ಕೊ ಹೋಗ್ತಿದ್ದೀರೋ ಮೈಟ್ ಅಂತದಕ್ಕೆಲ್ಲ. ಮತ್ತು ಇನ್ನೊಂದು ಗಮ್ಮತ್ತೆ ಅಂತಂದ್ರೆ ನಮ್ಮ ಕೈಲಿ ಫೋನೇ ಇರ್ತಿರ್ಲಿಲ್ಲ ಇತ್ತು. 6th ಇಂದ 12th ತನಕ ಫೋನ್ ಇಲ್ಲದೆ ಬದುಕಿತ್ತು. ನಾವು ಮನೆಗೆ ಇದಕ್ಕಿಂತ ಜಾಸ್ತಿ ನವೋದಯದಾಗೆ ಇದ್ದಿತ್ತು. ಯಾರ್ದಾದ್ರು ಪೇರೆಂಟ್ಸ್ ಎಲ್ಲ ಬಂದರೆ ಗಮ್ಮತ್ತೇ ಬೇರೆ. ಅವ್ರ ಫೋನಲ್ಲಿ ನಾವು ಫೋಟೋ ತೆಕ್ಕಂಬಕ್ಕೆ ಏನೋ ಮಜಾ ಇರ್ತಿತ್ತು. ಆ ಲೆಕ್ಚರ್ಸ್ ಜೊತೆ ಆ ಟೀಚರ್ಸ್ ಜೊತೆ ನಾವು ಅವ್ರ ಮಕ್ಕಳ ಥರ ಇಪ್ಪದು. ಅವರು ಅಷ್ಟೇ ಅವ್ರ ಮಕ್ಳಿಗಿಂತ ಜಾಸ್ತಿ ಕೇರ್ ಮಾಡ್ತಿದ್ದೀರೋ. ಇನ್ನು ಲಾಸ್ಟ್ ಬಂದೆ ಗ್ರೂಪ್ ಫೋಟೋ. ಯಪ್ಪ ಆ ಫೋಟೋ ಈಗ ಕಂಡ್ರು ನನಗೆ ಮರ್ಕು ಬದಿತ್ತು. ಇದೆಲ್ಲ ಎನ್ಸ್ಕೊಂಬಷ್ಟು ನಂಗೆ ನವೋದಯ ಬಂದೇ ಬಿಡ್ತು. ಕಂಡೆ ಕ್ಯಾಂಪಸ್ ಕಂಡ್ರುಗಳು ಫುಲ್ ಕಣ್ಣೆಲ್ಲ ತುಂಬ್ಕಂತು. ಅದೇ ಅಸೆಂಬ್ಲಿ ಹಾಲು, ಅದೇ ಸ್ಟೇಜ್, ಅಲ್ಲಿ ನಿಂತ್ಕೊಂಡು ನಾವು ಮಾಡ್ತಿದ್ದೆ ಅಸೆಂಬ್ಲಿ ಪ್ರೋಗ್ರಾಮ್. ಯಪ್ಪ ಹಾಗೆ ಅದನ್ನೆಲ್ಲ ಕಂಡ್ಕೊಂಡು ಫುಲ್ ಕ್ಯಾಂಪಸ್ ಒಂದು ರೌಂಡ್ ಹೇಗಪ್ಪ ಅಂತ ನಾವು ಫ್ರೆಂಡ್ಸ್ ಹೋಯ್ತು. ಎಂತ ಹೇಳೋದು, ಆ ಫೀಲಿಂಗ್ಸ್ ನಾನು ಹೆಂಗೆ ಹೇಳೋದು, ಪದಗಳೇ ಸಾಕಾಗ್ತಿಲ್ಲ. ನಂಗೆ ಇಲ್ಲಿ ವೀಡಿಯೋ ಮಾಡೋಕ್ಕೂ ಆಗ್ತಾಯಿಲ್ಲ. ಎಂತಕ್ಕಂದ್ರೆ ಅಷ್ಟಿತ್ತು, ಎಷ್ಟೊಂದಲ್ಲಿ ಹೇಳೋಕ್ಕತ್ತು. ಆ ನವೋದಯ ಫೀಲಿಂಗನ್ನು ನಾವು ಎಲ್ಲರ ಹತ್ರ ಹೇಳ್ಕೊಂಡ್ರೆ ಅವ್ರಿಗೆ ಅದು ಫೀಲ್ ಆಗ್ತಿಲ್ಲ. ಅದು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದ್ರ ಫೀಲ್ ಎಂತ ಅಂತ. ಯಪ್ಪ ಸಾಕಾಯ್ತು ಹೇಳಿ ಹೇಳಿ. ಆದರೂ ಅದು ಇವಾಗಲೂ ನನಗೆ ಆ ವೀಡಿಯೋಸ್ ಎಲ್ಲ ಕಾಂತಿಪತಿ ಕಣ್ಣು ತುಂಬ್ತಿತ್ತು. ಅಷ್ಟು ಮಸ್ತಿತ್ತು ಆ ನವೋದಯ ಜೀವನ. ನಮ್ಮ ನವೋದಯದಾಗಿ ಲ್ಯಾಬ್ಸಿಗೇನು ಕಮ್ಮಿ ಇಲ್ಲ ಇತ್ತು. ಏರ್ಟೆಲ್ ಲ್ಯಾಬು, ಕಂಪ್ಯೂಟರ್ ಲ್ಯಾಬು, ಸ್ಮಾರ್ಟ್ ಲ್ಯಾಬು, ಫಿಸಿಕ್ಸ್, ಕೆಮಿಸ್ಟ್ರಿ, ಜೂನಿಯರ್ ಸೈನ್ಸ್ ಲ್ಯಾಬು, ಮ್ಯಾಥ್ಸ್ ಲ್ಯಾಬ್ವರೆಗೂ ಇತ್ತು. ಅದೆಲ್ಲ ಎಣ್ಸ್ಕೊಂಡು ಒಂದೊಂದೇ ಕತ್ತಿ ಎಲ್ಲ ನೆನಪಾಯ್ದಿತ್ತು. ಅದನ್ನೆಲ್ಲ ಕಂಡ್ಕೊಂಡು ಹಾಗೆ ಗ್ರೌಂಡ್ ಬದಿ ಹೋಯ್ತು. ನಾವು ಬಂದದ್ದು ನಮ್ಮ ಬ್ಯಾಚಿನ ಸ್ವಲ್ಪ ಜನ ಇರ್ಲಕ್ಕೆ ಮಸ್ತ್ ಗಮ್ಮತ್ತು ಮಾಡ್ತು. ಬರ್ದೇ ಇಬ್ಬರನ್ನ ಮಿಸ್ ಮಾಡ್ಕಂತ ಬಂದು ಅಣ್ಣನವ್ರನ್ನ ಅಕ್ಕನವ್ರನ್ನೆಲ್ಲ ನೋಡಿ ಖುಷಿ ಆಯಿತು. ಅವ್ರ ಜೊತೆ ಕಳೆದ ದಿನ ಎಲ್ಲ ನೆನಪಾಯಿತು. ಟೀಚರ್ಸ್ನೆಲ್ಲ ಕಂಡ್ರು ಕೂಡಿ ಅವ್ರ ಹತ್ರ ಹೇಳ್ಸ್ಕೊಂಡದ್ದು, ಅವ್ರ ಹತ್ರ ನಾವು ಹೊಗಳಿಸ್ಕೊಂಡದ್ದು ಎಲ್ಲದೂ ನೆನಪಾಯಿತು. ಹಾಗೆ ಅವರು ನಮ್ಮ ಸಹ ಗುರ್ತ ಹಿಡಿತಿದ್ದೀರೋ ಅದನ್ನು ಕಂಡು ಸಹ ಖುಷಿ ಆಯಿತು. ಹಾಗೆ ಹೊಸ ಆತೀತು ಮೆಸ್ ಬದಿಗೆ ಹೋಯ್ತು. ನವೋದಯ ಊಟ ಅಂದರೆ ಗೊತ್ತಿರತ್ತಲ್ಲ, ಅದನ್ನು ಮಿಸ್ ಮಾಡ್ಕೊಂಡಿತ್ತು. ಅದನ್ನು ತಿನ್ಕೊಂಡು ಹಾಗೆ ಬಂತು. ಪ್ರಮೋದನ ಸಿಕ್ಕ. ನಮ್ಮ ಪ್ರಮೋದನ ಯಾರನ್ನು ಗೊತ್ತಿರತ್ತೆ ನಿಮಗೆ,
ನಂಗೆ ಬಪ್ಪುಗೆ ಮನಸ್ಸಿಲ್ಲ ಇತ್ತು. ನಾನು ಒಂದು 2-3 ಬಸ್ ಮಿಸ್ ಮಾಡ್ಕೊಂಡು ಕಡೆಗೆ ಲಾಸ್ಟ್ ಬಸ್ಸಿಗೆ ಬಂದಿದ್ದು. ಆಪ್ಷನ್ನೇ ಇಲ್ಲ ನಂಗೆ ಬೇರೆ ಅದು ಬಿಟ್ಟರೆ. ಸೊ ನಾ ಮನೆ ರೀಚ್ ಆಗೋದು 8:30 9 ಗಂಟೆ ಹಂಗೆ ಆಯ್ತಾ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ನಿಮ್ಮ ನವೋದಯ ಫ್ರೆಂಡ್ಸಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋಕ್ಕೆ ಇಷ್ಟ ಇದ್ದರೆ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.